ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮಸ್ಕಾರ. ಕಾಂತಾರ ರಿವ್ಯೂಗೆ ಸ್ವಾಗತ. ಇವಾಗ ಜಸ್ಟ್ ಕಾಂತಾರ ಮೂವಿನ ನೋಡ್ಕೊಂಡ್ ಬಂದ್ವಿ ಥಿಯೇಟರ್ ಅಲ್ಲಿ. ಇನ್ನು ಪ್ರೊಸೆಸ್ ನಡೀತಾ ಇದೆ ತಲೆಯಲ್ಲಿ. ಸ್ವಲ್ಪ 2-3 ದಿನ ಟೈಮ್ ಬೇಕು ಫಿಲಮ್ ನೋಡಿ ಪ್ರೊಸೆಸ್ ಹಾಕಿ ತಲೆಯಲ್ಲಿ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅಮೇಜಿಂಗ್. ಫ್ಯಾಂಟಾಸ್ಟಿಕ್ ವಿಜುವಲ್ಸ್, ವರ್ಲ್ಡ್ ಕ್ಲಾಸ್ ವಿಜುವಲ್ಸ್ ಟು ಬಿ ರಿಯಲಿ ಆನೆಸ್ಟ್. ಕೆಲವು VFX ಪೋರ್ಷನ್ಸ್ ಅಂತೂ ಇಟ್ ಇಸ್ ಇಂಡಿಯನ್ ಸಿನಿಮಾನಲ್ಲಿ ಒನ್ ಆಫ್ ದಿ ಟಾಪ್ ನಾಚ್ VFX. ಬ್ರಿಲಿಯಂಟ್. ಇದು ಟೈಗರ್ ಸೀನ್ದು ಅದು ಇದು VFX ಸಿನಿಮಾಟೋಗ್ರಫಿ ಎಲ್ಲ ಸಕ್ಕತ್ತಾಗಿದೆ. ನಾವೇನ್ ಸ್ಪಾಯ್ಲರ್ಸ್ ಅಂತ ಏನ್ ಹೇಳಲ್ಲ, ಸೊ ತಲೆ ಕೆಡ್ಸ್ಕೋಬೇಡಿ ನೋಡ್ತಿರೋರು. ಟ್ರೈಲರ್ ಅಲ್ಲಿ ಟೈಗರ್ ಒಂದು ಶಾರ್ಟ್ ತೋರಿಸ್ತಾರೆ. ಸೊ ಆ ಪೋರ್ಷನ್ ಏನ್ ಬರುತ್ತೆ ಫಿಲಮ್ ನಲ್ಲಿ. ಸೊ ನಾವು ಮುಂಚೆ ಟೈಗರ್ನ RRR ನೋಡಿದ್ವಿ. ಸೊ RRR ಬಂದು ಅಫ್ಕೋರ್ಸ್ 3.5-4 years ಆಯ್ತು ಇವಾಗ. ಸೊ ಬಟ್ ಆ 3.5-4 years ಅಲ್ಲಿ VFX ಎಷ್ಟು ಇಂಪ್ರೂವ್ ಆಗಿದೆ ಅಂತ ನಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ಕ್ರೀನ್ ಮೇಲೆ ಟೈಗರ್ ಸೀನ್, ಎಂಟೈರ್ ಸೀನ್ ವಾಸ್ ಬ್ರಿಲಿಯಂಟ್. ಟೈಗರ್ ಕೂದಲುಗಳು ಮಾಡಿರೋ VFX ಬ್ರಿಲಿಯಂಟ್, ಅಮೇಜಿಂಗ್ ಆಗಿತ್ತು. ಇದು ಕೂಡ ಏನಂತಾರೆ, ದ ಹೋಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸೌಂಡು, ಸಿನಿಮಾಟೋಗ್ರಫಿ ಥಿಯೇಟರ್ ಅಲ್ಲೇ ಒಂದು ಒಳ್ಳೆ ಮಜಾ ಫೀಲಿಂಗ್ ಇದೆ. ಥಿಯೇಟರ್ ಬೇರೆ ಏನಂತಾರೆ ಹೌಸ್ಫುಲ್ ಇತ್ತು, ಆಲ್ಮೋಸ್ಟ್ ಹೌಸ್ಫುಲ್. ಅಂಡ್ ನಾವು US ಅಲ್ಲಿ ಇರೋದ್ರಲ್ಲಿ ಒಂದೊಂದು ಬಿಗ್ ಥಿಯೇಟರ್ ಸಿಕ್ಕಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಇನ್ನೊಂದು ಅಫ್ಕೋರ್ಸ್ ಟೆಕ್ನಿಕಲಿ ಮಾತಾಡೋಂಗೆ ಇಲ್ಲ. ಮ್ಯೂಸಿಕ್ ಬ್ರಿಲಿಯಂಟ್, ಪ್ರೊಡಕ್ಷನ್ ಡಿಸೈನ್, ಸೆಟ್ಸ್ ಏನಿತ್ತು ಸೂಪರ್ ಸೆಟ್ಸ್. ಆ ಲೊಕೇಶನ್ಸ್ ಪ್ರಾಬ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಲೈವ್ ಲೊಕೇಶನ್ಸ್ ಇರಬೇಕಲ್ವ. ಇಟ್ ವಾಸ್ ಅಮೇಜಿಂಗ್ ಲೈವ್ ಲೊಕೇಶನ್ಸ್. ಹಿಂದಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಟರ್ ಫಾಲ್ಸ್ ಬರ್ತಿರೋದು, ಅದು ಇದು ಎಲ್ಲ ಪ್ರಾಬ್ಲಿ ಅಂತರದೆಲ್ಲ ಸೆಟ್ ಆಗಕ್ಕಾಗಲ್ಲ. ಕೆಲವು ಲೊಕೇಶನ್ ಅಂತ ಲೈವ್ ಆಗಿ ಮಾಡಿದ್ವಿ. ಅಂಡ್ ದೇವರ್ ಬ್ರಿಲಿಯಂಟ್. ನಿಜ ಸಕ್ಕತ್ತಾಗಿತ್ತು ಅದು. ಅಂಡ್ ತೋರಿಸಿರೋ ರೀತಿನೂ ಲೈಕ್ ದ ಲೊಕೇಶನ್ಸ್ ನ ಟಾಪ್ ವ್ಯೂ ಅಲ್ಲಿ ತೋರಿಸೋದು, ದೂರದಿಂದ ತೋರಿಸೋದು, ಅದೆಲ್ಲ ಸಿನಿಮಾಟೋಗ್ರಫಿ ಬೈ ಅರವಿಂದ್ ಕಶ್ಯಪ್, ಹ್ಯಾಟ್ಸ್ ಆಫ್. ಅಮೇಜಿಂಗ್ ಸಿನಿಮಾಟೋಗ್ರಫಿ, ತುಂಬಾ ಚೆನ್ನಾಗಿತ್ತು. ಆಕ್ಟಿಂಗ್ ಕಡೆ ಬರೋಂಗಿದ್ರೆ ಟಾಪ್ ನಾಚ್. ರಿಷಬ್ ಶೆಟ್ಟಿ ಮಾತಾಡಲ್ಲ, ಸದ್ಯ ಮಾತಾಡಿಲ್ಲ. ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ, ನೋ ಡೌಟ್. ಈ ಸೋ ಬಿಲೀವಬಲ್ ಆಸ್ ಏನು ಟ್ರೈಬ್ ಇಂದ ಬಂದಿರೋದು, ರಿಯಲಿ ಬಿಲೀವಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನೋ ಡೌಟ್. ಬಟ್ ಸ್ಟ್ಯಾಂಡ್ ಔಟ್ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಸ್ಟ್ಯಾಂಡ್ ಔಟ್ ಅಂತಂದ್ರೆ ಇಬ್ರು. ಹೌದು, ಅದು ನಮ್ಮ ವಸಂತ್ ಅಂಡ್ ಗುಲ್ಶನ್ ದೇವಯ್ಯ. ನಾವಂತೂ ಕನ್ನಡದಲ್ಲಿ ನೋಡಿಲ್ಲ, ಇಟ್ ಕೇಮ್ ಆಸ್ ಇಂಟ್ರೊಡ್ಯೂಸಿಂಗ್ ಅಲ್ಲ, ಕನ್ನಡದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ. ಬಟ್ ಗುಲ್ಶನ್ ದೇವಯ್ಯ ಆಸ್ ಮುಂಚೆ ಹೆಸರು ಹೇಳಿದ್ದಾರೆ ಕುಲಶೇಖರ ಅಂತ. ಬಟ್ ರಿಯಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಫುಲ್ ಏನಂತಾರೆ ಲೈವ್ಲಿ ಕ್ಯಾರೆಕ್ಟರ್ ತರನೇ ಇತ್ತು. ಒಂದು ಜೋಕ್ಸ್ ತುಂಬಾ ಮಾಡ್ಕೊಂಡು ಮಜಾ ಮಾಡಿಕೊಂಡು. ಅಂಡ್ ಇವಳ್ದು ಸಖತ್ ಫಿಯರ್ಸಮ್, ಬೋಲ್ಡ್ ವಾರಿಯರ್ ಟೈಪ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ಸಚ್ ಗ್ರೇಸ್ಫುಲ್ ಪ್ರೆಸೆನ್ಸ್, ಸ್ಕ್ರೀನ್ ಪ್ರೆಸೆನ್ಸ್ ವಾಸ್ ಬ್ಲಾಸ್ಟ್. ಸ್ಕ್ರೀನ್ ಪ್ರೆಸೆನ್ಸ್ ಬ್ಲಾಸ್ಟ್, ತುಂಬಾ ಚೆನ್ನಾಗಿತ್ತು. ಸಖತ್. ಸೊ ಅವರಿಬ್ರು. ಅಂಡ್ ದೆನ್ ಐ ಫೆಲ್ಟ್ ಪ್ರಕಾಶ್ ಅಣ್ಣಸ್ ರೋಲ್ ಆರ್ ದ ಆಕ್ಟಿಂಗ್. ರಾಂಪ ಅಂತ ನಾವೇನ್ ಕಾಂತಾರ ಹಿಂದಿನ ಪಾಟಲ್ಲಿ ನೋಡಿದ್ವಿ. ರಾಂಪನ ಆನ್ಸೆಸ್ಟರ್, ತಾತ ಆ ಕಾಲದಲ್ಲಿ ಪ್ರಕಾಶ್ ಅಣ್ಣ ಚೆನ್ನಾಗಿ ಮಾಡಿದ್ರು. ರಾಕೇಶ್ ಪೂಜಾರಿ ಸುಮಾರು ಪೋರ್ಷನ್ ಬರ್ತಾರೆ, ಅದ್ರ ಬಗ್ಗೆ ಆಮೇಲೆ ಸ್ವಲ್ಪ ಮಾತಾಡೋಣ. ಬಟ್ ರಾಕೇಶ್ ಪೂಜಾರಿ ಸುಮಾರು ಪೋರ್ಷನ್ ಮಾಡ್ತಾರೆ. ರಾಜನ್ ಕ್ಯಾರೆಕ್ಟರ್ ಮಾಡಿದ್ರೆ ಜಯರಾಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಅಂಡ್ ದೆನ್ ಇದೊಂದು ನೋಡಿದ್ವಲ್ವೋ, ಸರ್ಪ್ರೈಸ್ ಕ್ಯಾರೆಕ್ಟರ್ ಶಿಪ್ ಅಲ್ಲಿ ಅದು ಅವರೇ ನೋಡ್ಲಿ ಅನ್ಸುತ್ತೆ. ಸರ್ಪ್ರೈಸ್ ಕ್ಯಾರೆಕ್ಟರ್, ಸರ್ಪ್ರೈಸ್ ಎಂಟ್ರಿ ಬರ್ತಾರೆ. ಒಂದು 10 ಸೆಕೆಂಡ್ 20 ಸೆಕೆಂಡ್ ಬಟ್ ಸರ್ಪ್ರೈಸ್ ಕಾಲ್. ಐ ವಾಸ್ ಲೈಕ್ ನಾ ಅನ್ಕೋತಾ ಇದ್ದೆ ಈ ಮೂವಿಯಲ್ಲಿ ಅವ್ರು ಇಲ್ವಾ ಹಂಗೆ ಹಿಂಗೆ ಅಂತ. ಬಟ್ ದೆನ್ ಕ್ಯಾಮಿಯೋ ಇದೆ. ಅಂಡ್ ದೆನ್ ದೇರ್ ಇಸ್ ಒಂದು ಕ್ಲೂ ಕೊಡ್ಬೇಕು ಅಂದ್ರೆ ಹೊಂಬಾಳೆಯವರ ಆಸ್ಥಾನ ಕಲಾವಿದ ಅಂತ ಹೇಳ್ಬೋದು. ಪ್ರತಿ ಹೊಂಬಾಳೆ ಫಿಲಮ್ ಅಲ್ಲೂ ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ಅಂಡ್ ದೆನ್ ಇವಂದು ಆಕ್ಟಿಂಗ್ ಏನಂತಾರೆ ಚೆನ್ನಾಗಿತ್ತು, ಪ್ರಮೋದ್. ಬಟ್ ದೆನ್ ತುಂಬಾ ಕಮ್ಮಿ ಅಂಡ್ ಅಷ್ಟು ಸಿಗ್ನಿಫಿಕೆನ್ಸ್ ಇಲ್ಲ ಅಂತ ಅನ್ಸುತ್ತೆ ಸ್ವಲ್ಪ. ಬಟ್ ಇಟ್ ವಾಸ್ ನೈಸ್. ರೋಲ್ ವಾಸ್ ನಾಟ್ ಫಾರ್ ಹಿಮ್ ಆರ್ ಸಮಥಿಂಗ್, ಆ ತರ ಫೀಲ್ ಬಂತು. ಅಂಡ್ ಮತ್ತಿನ್ನೇನಾದ್ರೂ ಲೈಕ್ ನಮ್ಮ ಮೂವಿ ಬಗ್ಗೆ ನನಗೆ ಸ್ವಲ್ಪ ದಿ ಟೆಂಪ್ಲೇಟ್ ಆಫ್ ದ ಫಿಲಮ್ ವಾಸ್ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಕಾಂತಾರ. ಫಸ್ಟ್ ಇನಿಷಿಯಲ್ 10-15 minutes brilliant.
ನಿಮ್ಮನ್ನ ಆ ವರ್ಲ್ಡ್ಗೆ ಸಕ್ ಮಾಡ್ಕೊಂಡ್ಬಿಡುತ್ತೆ. ದಿ ಲಾಸ್ಟ್ ಫ್ಯೂ ಒಂದು 20 ನಿಮಿಷ ಅರ್ಧ ಗಂಟೆ ಸೀಕ್ವೆನ್ಸ್ ಇದೆ. ಲಾಸ್ಟ್ ಅರ್ಧ ಗಂಟೆ ಸೀಕ್ವೆನ್ಸ್ ಅದು ಅಗೇನ್ ಮೈಂಡ್ ಬ್ಲೋಯಿಂಗ್. ವಿಜುವಲ್ಸ್ ಇರ್ಬೋದು, ದಿ ಐಡಿಯಾ ಕಾನ್ಸೆಪ್ಟ್ ಇರ್ಬೋದು, ಅದು ಮೈಂಡ್ ಬ್ಲೋಯಿಂಗ್. ಸೊ ಈ ಥರ ಮತ್ತು ಅಗೇನ್ ಇಂಟರ್ವಲ್ ಪೋರ್ಷನ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇವೆಲ್ಲ ಟೆಂಪ್ಲೇಟ್ ವಾಸ್ ವೆರಿ ಸಿಮಿಲರ್ ಟು ಅಂತ ಪ್ರೀವಿಯಸ್ ಅಂತ ಅನಿಸ್ತು. 2022 ಫಸ್ಟ್ ಅಂದು ಇದು ನೋಡಿದ್ರೆ ಫಸ್ಟ್ ದಿಸ್ ಇಸ್ ರಿಷಬ್ ಶೆಟ್ಟಿ's ಫಿಫ್ತ್ ಫಿಲಮ್. ಬಟ್ ತುಂಬ ಚೆನ್ನಾಗಿತ್ತು. ಅಂಡ್ ನನಗೆ ಒಂದು ಸ್ವಲ್ಪ ಐ ಫೆಲ್ಟ್ ದ ಫಸ್ಟ್ ಹಾಫ್ ವಾಸ್ ಸ್ಲೈಟ್ಲಿ ಸ್ಲೋ, ಸ್ವಲ್ಪ ಡ್ರ್ಯಾಗ್ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಬಿಲ್ಡಿಂಗ್ ಸ್ಟೋರಿ ಬಿಲ್ಡಿಂಗ್ ಎಲ್ಲ ಇದೆ, ಬಟ್ ಆದ್ರೂ ಫಾರ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ರಿಷಬ್ ಶೆಟ್ಟಿ ಸೆಟ್ ಮಾಡೋ ಸ್ಟ್ಯಾಂಡರ್ಡ್ಸ್ಗೆ ಸ್ವಲ್ಪ ಡ್ರ್ಯಾಗ್ ಅಂತ ಅನ್ನಿಸ್ತು. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಪೋರ್ಷನ್ನೇ ತುಂಬ ಇಳಿತಿದ್ದಾರೆ, ತುಂಬ ಮುಂದಕ್ಕೆ ಓಡ್ತಿಲ್ಲ ಅಂತ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ವಾಸ್ ಬ್ಲಾಸ್ಟ್, ನೆಕ್ಸ್ಟ್ ಲೆವೆಲ್ ಬ್ಲಾಸ್ಟ್. ಅದು ಸೆಕೆಂಡ್ ಹಾಫ್ ವಾಸ್ ರಿಯಲಿ ಎಂಗೇಜಿಂಗ್ ಇತ್ತು. ಫಸ್ಟ್ ಹಾಫಲ್ಲೇ ಸ್ವಲ್ಪ ಅದು ಇಟ್ ಫೆಲ್ಟ್ ಲೈಕ್ ಒಂದೇ ಸೀನಲ್ಲೇ ಸ್ಟಕ್ ಅಂತ, ತುಂಬಾ ಹೊತ್ತು ಏನ್ ಕಟ್ ಮಾಡ್ಬೇಕು ಏನ್ ಇಡ್ಬೇಕು ಗೊತ್ತಾಗಿಲ್ಲ ಅನ್ಸುತ್ತೆ. ಫುಲ್ಲು ಇಟ್ಬಿಡ್ಬೇಕು. ರೆಗ್ಯುಲರ್ ಆರ್ಟಿಸ್ಟ್ ಇದು ಎಲ್ಲ ತೆಗ್ದಿದ್ದೀನಿ, ಎಲ್ಲ ಚೆನ್ನಾಗಿದೆ, ಎಲ್ಲಾನು ಇಡೋಣ ಅನ್ನೋ ಪ್ಲಾನ್ ಇರ್ಬೋದೇನೋ, ಐ ಮೈಟ್ ಬಿ ರಾಂಗ್, ಬಟ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡ್ರ್ಯಾಗ್ ಇತ್ತು. ಸೆಕೆಂಡ್ ಹಾಫ್ ವಾಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ಮತ್ತೆ ಇಫ್ ಯು ವಾಂಟ್ ಟು ಸಿ ವಿಲ್ ಯು ಹೋಗ್ತೀರಾ? ಐ ವಿಲ್ ಮತ್ತೆ ನೋಡ್ಬೋದು, ಖಂಡಿತ ನೋಡ್ಬೋದು. ಆ್ಯಂಡ್ ಔಟ್ ಆಫ್ ಯುವರ್ 5 stars ಎಷ್ಟು ಕೊಡ್ಬೇಕು ಅನ್ಕೊಂಡಿದ್ಯಾ, ಎಷ್ಟು ಕೊಡ್ತೀಯಾ? ಲೈಕ್ ಇನ್ಸ್ಟೆಂಟ್ 2 ದಿನ ಬಿಟ್ಟು ಯು ಮೈಟ್ ಚೇಂಜ್ ದ ರೇಟಿಂಗ್ಸ್. ಡೆಫಿನೆಟ್ಲಿ 4, ವಿತೌಟ್ ಅ ಡೌಟ್ ಐ ವಿಲ್ ಗಿವ್ 4. ಡೆಫಿನೆಟ್ಲಿ 1 star ಇಸ್ ಫಾರ್ ಸ್ವಲ್ಪ ಲ್ಯಾಗ್ ಅನ್ನಿಸ್ತು ಫಸ್ಟ್ ಹಾಫ್ ಅನ್ನೋದು ಬಿಟ್ರೆ ಇಟ್ ವಾಸ್ ರಿಯಲಿ ಗುಡ್, ರಿಯಲಿ. ಆ್ಯಂಡ್ ಕೊನೆಯಲ್ಲಿ ಬರೋ ಒಂದು ಸ್ವಲ್ಪ ಟ್ವಿಸ್ಟ್ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ, 2 ಟ್ವಿಸ್ಟ್ ಆಗುತ್ತೆ ಬ್ರೋ. ಚೆನ್ನಾಗಿದೆ, ಇಟ್ ವಾಸ್ ರಿಯಲಿ ನೈಸ್. 2 ಥಿಂಗ್ಸ್ ಟ್ವಿಸ್ಟ್ ಆಗುತ್ತೆ. ಬಟ್ ಅದು ಬಿಟ್ಟು ಎವ್ರಿಥಿಂಗ್ ಇಸ್ ಗುಡ್. ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಸೊ ಇವನ್ ಯು ಗೈಸ್ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಥಿಯೇಟ್ರಲ್ಲೇ ಒಂದು ಒಳ್ಳೆ ಫೀಲ್ ಬರುತ್ತೆ. ಐ ಥಿಂಕ್ OTT ಇಟ್ ಈಸ್ ಮೆಂಟ್ ಫಾರ್ ಬಿಗ್ ಸ್ಕ್ರೀನ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಆ ಸೌಂಡ್, ವಿಜುವಲ್ಸ್, ಕಾಂತಾರದಲ್ಲಿ ಹೇಳಿದಂಗೆ ಬೆಳಕು, ಆ ಬೆಳಕು, ಆ ದೃಶ್ಯ, ಶಬ್ದ ಎರಡು ಕೇಳಿದ್ರೆ ಮೈ ನವಿರಳುತ್ತೆ ಅಂತಾರಲ್ಲ, ಗೋಸ್ ಬಂಪ್ಸ್ ಅಂತೂ ಗ್ಯಾರಂಟಿ ಪಕ್ಕ. ಸೊ ಇಟ್ ಈಸ್ ಮೇಡ್ ಫಾರ್ ದಿ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ವಿಟ್ನೆಸ್ಡ್ ದೇರ್ ಅಷ್ಟೇ. ಸೊ ನಮ್ದು ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಗಿವ್ ಅ ಲೈಕ್ ಆರ್ ಸಬ್ಸ್ಕ್ರೈಬ್. ಇದು ಖಂಡಿತ ಜೆನ್ಯೂನ್ ರಿವ್ಯೂ, ಪೇಡ್ ರಿವ್ಯೂ ಅಲ್ಲ. ಇವನ್ ಚಾನಲ್ಲು ಕೊಲಾಬ್ರೇಟರ್ಸ್ ಅಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ದೆನ್ ಅಷ್ಟೇ. ಆ್ಯಂಡ್ ಎನಿ ಬೇರೆ ಯಾವ ಮೂವಿ ಇಲ್ಲ ಸಾಂಗ್ ಬಂದರೆ ವಿಲ್ ಕಮ್ ಆ್ಯಂಡ್ ಗಿವ್ ಅ ಶಾರ್ಟ್ ರಿವ್ಯೂ ಆರ್ ಆಲ್ಸೋ ಲೈಕ್ ದಿಸ್. adding to this, ನಾವು ಪ್ರೀವಿಯಸ್ಲಿ ರಿವ್ಯೂ ಮಾಡಿದ ಸಾಂಗ್ ಸೌಂಡಿಂಗ್ ಅಗೇನ್ ಥಿಯೇಟರ್ ವಾಸ್ ಅಮೇಜಿಂಗ್. ಅದು ಚೆನ್ನಾಗಿದೆ. ಆ್ಯಂಡ್ ದೆನ್ ವಿಜಯ್ ಪ್ರಕಾಶ್ ಆಡಿರೋ ಸಾಂಗ್ ಸಕ್ಕತ್ತಾಗಿದೆ. ಯಾವುದೋ ಒಂದು ಸಾಂಗ್ ವಿಜಯ್ ಪ್ರಕಾಶ್ ಆಡಿದ್ದಾರೆ, ಇನಿಷಿಯಲಿ ಬರುತ್ತೆ, ಬಟ್ ಹಾಡು ಯಾವುದಂತ ಗೊತ್ತಿಲ್ಲ ಸರ್, ಈಗ ರಿಲೀಸ್ ಮಾಡಬೇಕು. ಬಟ್ ಅಗೇನ್ ಬ್ರಹ್ಮಕಲಶ ಸಾಂಗ್ ಆ್ಯಂಡ್ ದಿ ರೆಬಲ್ ಸಾಂಗ್ ಸೌಂಡಿಂಗ್ ಇನ್ ಥಿಯೇಟರ್, ಆ ಥಿಯೇಟ್ರಲ್ಲೇ ಸಾಕಾದ ಫೀಲ್ ಬಂತು. ನಮ್ಗೆ ಯಾವ ಹೆಡ್ಫೋನ್ಸ್ ಇಯರ್ಫೋನ್ಸ್ ಹಾಕೊಂಡ್ರು ಆ ಫೀಲ್ ಬರಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.